ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಕಾಂಟ್ರಾಕ್ಟ್ ಆಫ್ ಇಂಡಿಮ್ನಿಟಿನಲ್ಲಿ ಒಂದು ಫೇಮಸ್ ಕೇಸ್ ಲಾ, ಲ್ಯಾಂಡ್ಮಾರ್ಕ್ ಕೇಸ್ ಲಾಸ್ ಅನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಕರಣದ ಹೆಸರು ಗಜಾನನ್ ಮೋರೇಶ್ವರ್ ಪಾರೇಲ್ಕರ್ ವರ್ಸಸ್ ಮೋರೇಶ್ವರ್ ಮದನ್ ಮಂತ್ರಿ. ಸೊ ಈ ಒಂದು ಪ್ರಕರಣದಲ್ಲಿ ಗಜಾನನ್ ಮೋರೇಶ್ವರ್ ಪ್ಲೆಂಟಿಫ್ ಆಗಿದ್ದಾನೆ ಮತ್ತು ಮೋರೇಶ್ವರ್ ಮದನ್ ಮಂತ್ರಿ ಡಿಫೆಂಡೆಂಟ್ ಆಗಿದ್ದಾನೆ. ಪ್ಲೆಂಟಿಫ್ ಅಂದರೆ ವಾದಿ, ಡಿಫೆಂಡೆಂಟ್ ಅಂದರೆ ಪ್ರತಿವಾದಿ. ಸೊ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ವೆನ್ ಇಂಡಿಮ್ನಿಫೈಯರ್ ಬಿ ಮೇಡ್ ಲಯಬಲ್ ಅನ್ನುವ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ದ ಲಯಬಿಲಿಟಿ ಆಫ್ ದಿ ಇಂಡಿಮ್ನಿಫೈಯರ್ ಈಸ್ ವೆನ್ ಇಟ್ ಕಾಮೆನ್ಸ್ ಅಂತ ಹೇಳ್ಬೋದು. ಅಂದ್ರೆ ನಷ್ಟ ಪರಿಹಾರಕನ ಹೊಣೆಗಾರಿಕೆ ಯಾವಾಗ ಪ್ರಾರಂಭವಾಗುತ್ತದೆ ಅಥವಾ ನಷ್ಟ ಪರಿಹಾರಕನು ಯಾವಾಗ ನಷ್ಟ ಪರಿಹಾರ ಕೊಡೋದಕ್ಕೆ ಬದ್ಧನಾಗಿರುತ್ತಾನೆ ಅನ್ನೋದು ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಹುಡುಕಿದೆ. ಯಾವಾಗ ಅವನು ಹೊಣೆಗಾರ ಆಗ್ತಾನೆ? ಈಗ ನಷ್ಟ ಪರಿಹಾರಧಾರಕನ ನಿಜವಾದ ಹಾನಿ ಆಗಿದಾಗ ಅವನು ಹೊಣೆಗಾರ ಆಗ್ತಾನೋ ಅಥವಾ ಹಾನಿ ಆಗದೇ ಇದ್ದಾಗೂ ಸಹ ಹೊಣೆಗಾರ ಆಗ್ತಾನೋ ಅನ್ನೋದನ್ನು ಈ ಎರಡು ಪ್ರಶ್ನೆ ಅಥವಾ ಕನ್ಫ್ಯೂಷನ್ಗೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಉತ್ತರವನ್ನು ನೀಡಿದ್ದಾರೆ ಅಂತ ಹೇಳಬಹುದು. ಸೊ ಈ ಪ್ರಕರಣದ ತೀರ್ಪು ಏನಾಗಿದೆ ಅಂತ ನೋಡೋದಕ್ಕಿಂತ ಮೊದಲು ನಾವು ಈ ಪ್ರಕರಣದ ವಸ್ತುಸ್ಥಿತಿಯನ್ನು ನೋಡೋಣ. ದ ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಅಂತ ಹೇಳಬಹುದು. ಅಂದ್ರೆ ಇಲ್ಲಿ ವಾದಿಯು ಈ ಒಂದು ಲ್ಯಾಂಡ್ ಅನ್ನು ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಕಡೆಯಿಂದ ಪಡೆದಿರುತ್ತಾನೆ ಮತ್ತು ಅಲ್ಲಿ ಈ ಒಂದು ಲ್ಯಾಂಡ್ ಅನ್ನು ಪಡೆದಾಗ ಅದೇ ಲ್ಯಾಂಡ್ ಅನ್ನು ಪ್ರತಿವಾದಿಗೆ ಅವನು ಹಸ್ತಾಂತರ ಮಾಡಿರ್ತಾನೆ. ಆ ಸ್ವಾಧೀನತೆಯನ್ನು ಪ್ರತಿವಾದಿಗೆ ಕೊಟ್ಟಿರ್ತಾನೆ. ಪ್ರತಿವಾದಿ ಆ ಒಂದು ಲ್ಯಾಂಡ್ ನಲ್ಲಿ ತನ್ನ ಒಂದು ಕನ್ಸ್ಟ್ರಕ್ಷನ್ ಅಥವಾ ಒಂದು ಬಿಲ್ಡಿಂಗ್ ಅನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಬಿಲ್ಡಿಂಗ್ ಕಟ್ಟುವಾಗ ಅದಕ್ಕೆ ಸಂಬಂಧಪಟ್ಟಂತಹ ರಾ ಮಟೀರಿಯಲ್ಗೋಸ್ಕರ ಅವನು ಕೇಶವದಾಸ್, ಮದನ್ ದಾಸ್, ಮೋಹನ್ ದಾಸ್ ಎನ್ನುವರ ಕಡೆಯಿಂದ ಕೆಲವು ರಾ ಮಟೀರಿಯಲ್ಸ್ ಅನ್ನು ಪಡೆದುಕೊಂಡಿರ್ತಾನೆ. ಮತ್ತು ಆ ರಾ ಮಟೀರಿಯಲ್ ಪಡೆದಕ್ಕಾಗಿ ಅವನ ಮೇಲೆ 5,000 ಒಂದು ಮೊತ್ತವನ್ನು ಕೊಡಬೇಕಾಗುತ್ತದೆ. ಸೊ ಅದಕ್ಕಾಗಿ ಈಗ 5,000 ರೂಪಾಯಿ ಕೊಡುವುದಕ್ಕೋಸ್ಕರ ಇವರ ಹತ್ರ ದುಡ್ಡು ಇರಲಿಲ್ಲ. ಅದಕ್ಕೆ ಏನ್ ಮಾಡಿರ್ತಾರೆ, ಅವರು ಇದೇ ಪ್ರಾಪರ್ಟಿವನ್ನು ಅವರಿಗೆ ಅಡಮಾನ ಅಥವಾ ಮಾರ್ಟಿಗೇಜ್ ಮಾಡ್ತಾರೆ. ಸೊ ಇಲ್ಲಿ ಮೋರೇಶ್ವರ್ ಮದನ್ ಮಂತ್ರಿ ಅವರು ಬಂದು ಗಜಾನನ್ ಮೋರೇಶ್ವರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಪ್ರತಿವಾದಿ ವಾದಿಗೆ ಬಂದು ರಿಕ್ವೆಸ್ಟ್ ಮಾಡ್ತಾನೆ, ಈ ರೀತಿಯಲ್ಲಿ ಅವರು ದುಡ್ಡು ಕೊಡಬೇಕಾಗಿದೆ ಮತ್ತು ನೀವು ಇದನ್ನ ಮಾರ್ಟಿಗೇಜ್ ಮಾಡ್ರಿ ಆಯ್ತು ಅಂತ ಹೇಳಿ ಅವನು ಮಾರ್ಟಿಗೇಜ್ ಕೊಡ್ತಾನೆ. ಅಂದ್ರೆ ಇಲ್ಲಿ ಗಜಾನನ್ ಮೋರೇಶ್ವರ್ ಆ ಲ್ಯಾಂಡ್ ಅನ್ನು ಕೇಶವದಾಸ್, ಮೋಹನ್ ದಾಸ್ ಅವರಿಗೆ ಮಾರ್ಟಿಗೇಜ್ ಅನ್ನು ಮಾಡುತ್ತಾರೆ. ಈ ರೀತಿಯಲ್ಲಿ ಈ 5,000 ರೂಪಾಯಿಯನ್ನು 2 ಸರ್ತಿ ಒಂದು ಮಾರ್ಟಿಗೇಜ್ ಅನ್ನು ಇಟ್ಟು ಅವನು ಪಡೆದಿರ್ತಾರೆ. ತದನಂತರ ಮೋರೇಶ್ವರ್ ಮದನ್ ಮಾಡ್ತಾರೆ, ಈಗ ಈ ಒಂದು ಅಮೌಂಟ್ ಅನ್ನು ನಾನು ನಿನಗೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ತೀನಿ ವಚನ ಮಾಡ್ತಾನೆ. ಏನಂತ ವಚನ ಮಾಡ್ತಾನೆ? ಈ ಅಮೌಂಟ್ ಅನ್ನು ನಾನು ನನಗೆ ಆಮೇಲೆ ಕೊಡುತ್ತೇನೆ ಎಂದು ವಚನ ಮಾಡ್ತಾನೆ. ಸೊ ಈಗ ಈ ಒಂದು ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಮೋರೇಶ್ವರ್ ಮದನ್ ಅಂದರೆ ಪ್ರತಿವಾದಿ ಒಂದು ಅಪ್ಲಿಕೇಶನ್ ಬರೆದು ಈ ಎಲ್ಲ ಲೀಸ್ ಅನ್ನು ಅವರ ಹೆಸರ ಮೇಲೆ ಮಾಡ್ಕೋಬೇಕಂತ ಮಾಡಿರ್ತಾನೆ. ಆದರೆ ಈ ಮಾರ್ಟಿಗೇಜ್ ಡೀಡ್ ಅಥವಾ ಮಾರ್ಟಿಗೇಜ್ ಯಾರು ಕೇಶವದಾಸ್, ಮೋಹನ್ ದಾಸ್ ಮಾರ್ಟಿಗೇಜ್ ಅದನ್ನ. ಸೊ ಅವನು ಈ ಅಮೌಂಟ್ ಅನ್ನು ಗಜಾನನ್ ಮೋರೇಶ್ವರ್ ಕಡೆಯಿಂದ ಪಡೆಯಬೇಕು. ಯಾಕಂದ್ರೆ ಇನ್ನೂ ಆ ಮಾರ್ಟಿಗೇಜ್ ಡೀಡ್ ರಿಲೀಸ್ ಆಗಿಲ್ಲ. In spite of so many requests, Gajanan Moreshwar has made a request to the Moreshwar Madan Mantri to release the mortgage, but he hasn't released the mortgage deed. So that's why Gajanan Moreshwar filed a suit against the Moreshwar Madan for indemnity. ನಿನ್ನ ಮಾತನ್ನ ಕೇಳಿ ನೀನು ಹೇಳಿದ ರೀತಿಯಲ್ಲಿ ನಾನು ಈ ಲ್ಯಾಂಡ್ ನಿನಗೆ ವರ್ಗಾವಣೆ ಮಾಡಿದ್ದೀನಿ ಮತ್ತು ನಿನ್ನ ಲ್ಯಾಂಡ್ ಅಲ್ಲಿ ಆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕಾಗಿ ನೀ ಏನು ಅಮೌಂಟ್ ತಗೊಂಡಿದ್ರೆ ಆ ಅಮೌಂಟ್ಗೋಸ್ಕರ ನಾನು ಅದನ್ನು ಮಾರ್ಟಿಗೇಜ್ ಮಾಡಿದ್ದೀನಿ ಮತ್ತು ಇದನ್ನು ನಾನು ನನಗೆ ಈ ಮಾರ್ಟಿಗೇಜ್ನಿಂದ ಮುಕ್ತಾಯ ಮಾಡ್ತೀನಿ ಅಥವಾ ಫ್ರೀ ಮಾಡ್ತೀನಿ ಅಂತ ನನಗೆ ಲಿಖಿತ ರೂಪದಲ್ಲಿ ವಚನ ಕೂಡ ಕೊಟ್ಟಿದ್ದಿ. ಹಾಗಾಗಿ ಈಗ ನಿನ್ನ ಈ ಒಂದು ಮಾತನ್ನು ನಾನು ಇದು ಮಾಡಿದ್ದೀನಿ, ಹಾಗೆ ನಿನ್ನಿಂದ ನನಗೆ ಏನಾಗ್ತಾ ಇದೆ, ನಷ್ಟ ಆಗ್ತದೆ, ನೀವು ನಷ್ಟವನ್ನು ಭರಿಸಿಕೊಡಬೇಕು ಅಂತ ಗಜಾನನ್ ಮೋರೇಶ್ವರ ಸೊ ಮೋರೇಶ್ವರ್ ಮದನ ಅದನ್ನು ಕೊಡಬೇಕು ಅನ್ನೋದಕ್ಕಾಗಿ ಗಜಾನನ್ ಮೋರೇಶ್ವರ್ ಮೇಲೆ ದಾವೆಯನ್ನು ಹೂಡಿದ್ರು. ಈಗ ನ್ಯಾಯಾಲಯ ಮುಂದೆ ಒಂದು ಪ್ರಶ್ನೆ ಏನಂತಂದ್ರೆ, ಇಲ್ಲಿ ಇಬ್ಬರ ನಡುವೆ ಒಂದು ಕಾಂಟ್ರಾಕ್ಟ್ ಆಫ್ ಇಂಡಿಮ್ನಿಟಿ ಆಗಿದೆಯೋ ಇಲ್ಲ, ಆಗಿದ್ದರೆ ಯಾವ ರೀತಿಯಲ್ಲಿ ಆಗಿದೆ ಮತ್ತು
ಇಲ್ಲಿ ಮೋರೇಶ್ವರ್ ಮದನ ಅವನಿಗೆ ಆ ಒಂದು ನಷ್ಟವನ್ನು ಕೊಡೋದಕ್ಕೆ ಬದ್ಧರಾಗ್ತಾರೋ ಆಗೋದಿಲ್ಲ. ಸೊ ಇಲ್ಲಿ ಗಜಾನನ್ ಮೋರೇಶ್ವರಿಗೆ ಆಕ್ಚುಯಲ್ ಲಾಸ್ ಆಗಿದೆಯೋ ಇಲ್ಲ ಅನ್ನೋದು ಪ್ರಶ್ನೆ ಬಂತು. ಸೊ ಇದೇ ಪ್ರಶ್ನೆಗೆ ನ್ಯಾಯಾಲಯವನ್ನು ತೀರ್ಪು ಕೊಟ್ಟಾಗ ವಾದಿ ಮತ್ತು ಪ್ರತಿವಾದಿ ತಮ್ಮ ತಮ್ಮ ವಾದವನ್ನು ಮಂಡನೆ ಮಾಡಿದಾಗ ಗಜಾನನ್ ಮೋರೇಶ್ವರ ತನ್ನ ವಾದವನ್ನು ಮಂಡನೆ ಮಾಡ್ತಾನೆ ಮತ್ತು ಮೋರೇಶ್ವರ್ ಮದನ ತನ್ನ ವಾದವನ್ನು ಮಂಡನೆ ಮಾಡ್ತಾನೆ. ಮೋರೇಶ್ವರ್ ಮದನ ಅಂದ್ರೆ ಡಿಫೆಂಡೆಂಟ್ ಏನ್ ಹೇಳ್ತಾನೆ, ಇಲ್ಲಿ ಗಜಾನನ್ ಮೋರೇಶ್ವರಿಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗಿಲ್ಲ, ಹಾಗಾಗಿ ಎಲ್ಲಿವರೆಗೂ ಹಾನಿ ಆಗಲ್ಲ ಅಲ್ಲಿವರೆಗೂ ನಾವು ಹೊಣೆಗಾರ ಆಗಲ್ಲ, ನನ್ನ ಹೊಣೆಗಾರಿಕೆ ಪ್ರಾರಂಭ ಆಗಲ್ಲ ಅನ್ನೋದ ವಾದವನ್ನು ಮಂಡನೆ ಮಾಡಿ ನನ್ನ ಹೊಣೆಗಾರಿಕೆ ಇಲ್ಲ, ಅಲ್ಲಿ ಕಾಸ್ ಆಫ್ ಆಕ್ಷನ್ ಕೂಡ ಇಲ್ಲ, ದೇರ್ ಇಸ್ ನೋ ಕಾಸ್ ಆಫ್ ಆಕ್ಷನ್, ಇಟ್ ಇಸ್ ಅ ಪ್ರಿಮ್ಯಾಚೂರ್ ಕೇಸು, ಹಾಗಾಗಿ ನನ್ನ ಹೊಣೆಗಾರಿಕೆ ಇನ್ನು ಪ್ರಾರಂಭ ಆಗಿಲ್ಲ, ನಾ ಕೊಡೋದು ಅವಶ್ಯಕತೆನೇ ಇಲ್ಲ ಅಂತ ಇಲ್ಲಿ ಮೋರೇಶ್ವರ್ ಮದನ ಡಿಫೆಂಡೆಂಟ್ ಈ ರೀತಿಯಲ್ಲಿ ತನ್ನ ವಾದವನ್ನು ಮಂಡನೆ ಮಾಡ್ತಾನೆ. ಆದರೆ ನ್ಯಾಯಾಲಯ ಇಲ್ಲಿ ಇಬ್ಬರ ವಾದವನ್ನು ಪರಿಶೀಲಿಸಿದಾಗ ಒಂದು ವಿಷಯ ಗಮನಕ್ಕೆ ಬಂತು. ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ಗಜಾನನ್ ಮೋರೇಶ್ವರ್ ಅಂದರೆ ವಾದಿಯ ಪರ ತೀರ್ಪನ್ನು ನೀಡಿತ್ತು ಮತ್ತು ನೀಡಿ ಈ ತೀರ್ಪಿಗೆ ಕಾರಣಗಳನ್ನು ಈ ರೀತಿಯಲ್ಲಿ ಕೊಟ್ಟಿದೆ. ಸೊ ನಮಗೆ ಗೊತ್ತಿದ್ದ ಹಾಗೆ ನಷ್ಟವನ್ನು ಆಗಿದಾಗ ನಷ್ಟಕ್ಕೆ ತುಂಬು ಕೊಡೋದಕ್ಕೋಸ್ಕರ ಒಪ್ಪಂದವಾಗಿರುತ್ತದೆ, ನಷ್ಟ ಭರ್ತಿ ಕರಾರು ಅಂತ ಹೇಳ್ತೀವಿ. ಆದರೂ ಸಹ ಇಲ್ಲಿ ಇನ್ನೊಂದು ವಿಷಯ ಇಲ್ಲಿ ಏನು ಹೇಳಲಾಯ್ತಂದ್ರೆ, ನಷ್ಟ ಆಗಬೇಕಂತೇನಿಲ್ಲ, ಒಂದು ವೇಳೆ ಆ ನಷ್ಟ ಆಗುವ ಸಾಧ್ಯತೆಗಳೇ ಖಚಿತ ಇದೆ. Liability is absolute. When the liability is absolute, it is sufficient to compensate the indemnity holder. So ಇಲ್ಲಿ ಅವನಿಗೆ ನಷ್ಟ ಆಗೇ ಆಗುತ್ತೆ ಅನ್ನೋದನ್ನು ಖಚಿತವಾಗಿದ್ದರೆ ಸಾಕು, ಅದು ನಷ್ಟ ಆಗದ ಹಾಗೆ, ಅದು ನಷ್ಟ ಆಗುವವರೆಗೂ ಕಾಯದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲಿ ಅವನು ನಷ್ಟ ಭರ್ತಿ ಕರಾರು ಆಗಿರೋ ಅಂದ್ರೆ ಇಲ್ಲಿ ನಷ್ಟ ಪರಿಹಾರಕನ ಹೊಣೆಗಾರಿಕೆ ಏನಾಗ್ತದ ಪ್ರಾರಂಭ ಆಗುತ್ತದೆ ಮತ್ತು ಅವನು ಕೊಡಬೇಕು ಅನ್ನೋದನ್ನು ಹೇಳಲಾಯ್ತು. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ ಇಲ್ಲಿ ಈಗ ನಷ್ಟ ಪರಿಹಾರ ಒಪ್ಪಂದದ ಉದ್ದೇಶವೇ ನಷ್ಟದಿಂದ ರಕ್ಷಿಸುವುದಕ್ಕೋಸ್ಕರ. ಈಗ ಈ ಒಂದು ತತ್ವದಲ್ಲಿ ಒಂದು ವೇಳೆ ಅವನು ನಷ್ಟ ಆಗಿದಾಗ ಮಾತ್ರ ಕೊಡಬೇಕಂದಾಗ ಕೆಲವು ಸಂದರ್ಭಗಳು ಕೆಲವು ಕೇಸಸ್ ನಲ್ಲಿ ಏನಾಗಿರುತ್ತದೆ ಅಂತಂದ್ರೆ, ನಷ್ಟವನ್ನು ಆಗಿದಾಗ ಆ ನಷ್ಟವನ್ನು ಅವನು ಭರಿಸಬೇಕಾದರೆ ಅವನ ಪಾಕೆಟ್ ನಲ್ಲಿ ಕೊಡುವ ಸ್ಥಿತಿಯಲ್ಲಿ ಕೂಡ ಅವನು ಇರುವಂಗಿಲ್ಲ. ಅಂತ ಸಂದರ್ಭದಲ್ಲಿ ಇದು ಒಂದು ಬಹಳ ಕಷ್ಟಕರ ವಿಷಯ ಆಗಿರುತ್ತದೆ. ಸೊ ಅದನ್ನ ಇಂಥ ಹಾರ್ಡ್ಶಿಪ್ ಅನ್ನು, ಇಂಥ ಕಷ್ಟಕರ ವಿಷಯಗಳನ್ನು ತೆಗೆದು ಹಾಕೋದಕ್ಕೋಸ್ಕರ ಗಜಾನನ್ ಮೋರೇಶ್ವರ್ ವರ್ಸಸ್ ಮೋರೇಶ್ವರ್ ಮದನ ಈ ಒಂದು ಪ್ರಕರಣದಲ್ಲಿ ಬಾಂಬೆ ಕೋರ್ಟ್ ನಲ್ಲಿ ಇದನ್ನ ಒಂದು ಜಸ್ಟಿಸ್ ಅಂಡ್ ಇಕ್ವಿಟಿ ಪ್ರಿನ್ಸಿಪಲ್ ಮೇಲೆ ಒಂದು ತೀರ್ಪನ್ನು ನೀಡಿತ್ತು. ಮತ್ತು ಸೆಕ್ಷನ್ 125, 124 and 125 is not to absolute or not to broad, it is a narrow. That's why we cannot apply here the section 124 and 125. Here the court apply the principle of justice and equity. That's why if there is no actual loss, if there is a liability is absolute, then the indemnifier's liability is extend and commence, and therefore Moreshwar Madan is liable to pay the compensation to Gajaanan Moreshwar. So this is about the case of contract of indemnity, when indemnity can be claimed or when indemnifier will be made liable.